ತನ್ನ ಎಷ್ಟು ಸಲನೇ ನಿನ್ ಕೂಗೋದು, ನಿನಗೆ ಹೇಳ್ತಿರೋದು ಊಟಕ್ಕೆ ಬರ್ತೀಯೋ ಇಲ್ವೋ? ಕೂತಲ್ಲೇ ಮೈ ಮರ್ತ್ಬಿಡುತ್ತೆ ಹುಡುಗಿ. ಅವಳ ತಾಯಿ ಶಾಂತಮ್ಮ ಗೊಣಗಿಕೊಂಡು ಒಳ ನಡೆದ್ರು. ಅವರ ದೂರಿನಲ್ಲೂ ಒಂದು ಅರ್ಥವಿದೆ. ತನುಶ್ರೀ ಹಾಗೆ ಅವಳಿಗೆ ಅಂಟಿದ ಒಂದು ಅಭ್ಯಾಸ ಅಂದ್ರೆ ನಿಂತಲ್ಲೇ ಕೂತಲ್ಲೇ ಕನಸು ಕಾಣುವುದು. ಮಹಾ ಭಾವುಕ ಹುಡುಗಿ, ಕಲ್ಪನೆಯೂ ಸ್ವಲ್ಪ ಹೆಚ್ಚೆ, ಸದಾ ಕಲ್ಪನಾ ಲೋಕದ ವಿಹಾರ. ಅವಳು ಸುಂದರಿ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಮೂಗು, ಕಣ್ಣು, ಬಾಯಿ ಎಲ್ಲ ತಿದ್ದಿದ ಹಾಗೆ, ಮುಖದಲ್ಲಿ ಒಂಥರ ಕಳೆ, ಚಿತ್ರದಲ್ಲಿ ಬಿಡಿಸಿಟ್ಟ ಹಾಗೆ, ಮೆಟ್ಟಿಲು ಮೆಟ್ಟಿಲು ಕೂದಲು ಸೊಂಪಾಗಿ, ನಕ್ಕರೆ ಕೆನ್ನೆಯ ಮೇಲೆ ಆಳವಾದ ಗುಳಿ, ಲಂಗ ದಾವಣಿಯಲ್ಲಿ ಮುದ್ದಾಗಿ ಕಾಣೋಳು. ಹಾಗಂತ ಅವಳ ಸುತ್ತ ಟಳಾಯಿಸೋ ಹುಡುಗರ ಅಭಿಪ್ರಾಯ. ನಿಜ ಹೇಳ್ಬೇಕು ಅಂದ್ರೆ ಅವಳ ಕ್ಲಾಸ್ಮೇಟ್ಸು, ಮುಂದಿನ ಹಿಂದಿನ ತರಗತಿ ಹುಡುಗರಲ್ಲದೆ ಅವಳನ್ನ ಆ ಕಾಲೇಜಿನ ಲೆಕ್ಚರ್ಸು ಕೂಡ ಕದ್ದು ಕದ್ದು ನೋಡ್ತಿದ್ರು ಅಂತ ವಿದ್ಯಾರ್ಥಿಗಳ ಆಂಬೋಣ. ಪ್ರಿನ್ಸಿಪಾಲರು ಅವಳನ್ನ ಕಣ್ತುಂಬ ನೋಡೋ ಆಸೆಯಿಂದ ಅವಳನ್ನ ತಮ್ಮ ಚೇಂಬರ್ಗೆ ಕರೆಸ್ಕೊಂಡು ಸುಮ್ನೆ ಗದ್ರೋರಂತೆ. ಏನಮ್ಮ, ನೀನು ಓದಕ್ ಬರ್ತೀಯೋ ಇಲ್ವೋ? ಗಂಡು ಹುಡುಗರನ್ನ ಡಿಸ್ಟರ್ಬ್ ಮಾಡಕ್ಕೆ ಬರ್ತೀಯೋ ಎಂದಾಗ ಅವಳು ಗಾಬರಿಯಿಂದ ಅವರ ಆರೋಪ ಅರ್ಥವಾಗದೆ ಕಣ್ಣು ಮಿಟಕಿಸುತ್ತಾ ಮುಗ್ಧಳಾಗಿ, ನಾನೇನ್ ಮಾಡಿದೆ ಸರ್ ಎನ್ನುತ್ತಿದ್ದಳು ಗಲಿಬಿಲಿಯಿಂದ. ಅಲಂಕಾರ ಪ್ರಿಯೆ ತನುಗೆ ಕಾಲೇಜು ಲೈಫು ತುಂಬಾ ಹಿಗ್ಗು ತಂದಿತ್ತು. ಜೊತೆ ಹುಡುಗರು ಎಷ್ಟೇ ರೇಗಿಸಿದ್ರು, ಲವ್ ಲೆಟರ್ ಕೊಟ್ರು, ಒಳಗೊಳಗೆ ಬೀಗುತ್ತಾ ಓದಿನತ್ತ ಮಾತ್ರ ತನ್ನ ಗಮನನ ಕೆಡಿಸ್ಕೊಳ್ಳದೆ BA ಪದವೀಧರೆ ಅಂತೂ ಆದಳು. ಮುಂದೆ ಓದೋದು ಯಾಕೆ, ಹೇಗಿದ್ರು ಮದ್ವೆ ಮಾಡ್ಲೇಬೇಕು. ಇಂಥ ಚಂದೊಳ್ಳೆ ಚಿಲುವೆನ ಕಾಯೋದು ಕಷ್ಟ. ಆದಷ್ಟು ಬೇಗ ಅವಳ ಜವಾಬ್ದಾರನ್ನ ಮುಗಿಸ್ಕೊಂಡ್ ಬಿಡೋಣ ಅಂತ ಅವಳ ತಂದೆ ರಾಮಸ್ವಾಮಿಗಳ ಗುನುಗು ಹೆಂಡತಿ ಹತ್ರ. ಆಕೆಗೊಂಥರ ಬೀಗು. ನಮ್ ತನುಗೇಂದ್ರಿ ಮನೆ ಮುಂದೆ ಕ್ಯೂ ನಿಂತ್ಕೋತಾರೆ ಮದ್ವೆ ಮಾಡ್ಕೊಳಕ್ಕೆ, ನಾವ್ಯಾಕೆ ಒದ್ದಾಡ್ಬೇಕು, ಸ್ವಲ್ಪ ಸುಂದರಿ, ಆತರ ಯಾಕೆ ಅಂತ ಅನ್ನುವ ಅಮ್ಮನ ಮಾತು ತನುಗೆ ತನ್ನ ಬಗ್ಗೆ ಇನ್ನಷ್ಟು ಜಂಬ ಅಮಲು ತರಿಸಿತ್ತು. ಹೀಗಾಗಿ ಕಲ್ಪನೆ ಕೊನೆರಿ ಕನಸು ಕಸಿಗೊಂಡು ಆಸೆಯ ಹೂಗಳು ಅವಳ ಮನದ ತುಂಬಾ ಪ್ರಫುಲ್ಲವಾಗಿ ಅರಳಿದ್ದವು. ನೆಮ್ಮದಿಯಾಗಿ ನಿದ್ದೆ ಮಾಡಲು ಬಿಡದಂತೆ ಅವಳನ್ನ ನಿದ್ದೆಯಲ್ಲೂ ಕಾಡುವ ಚಂದದ ಹುಡುಗರು. ಸದಾ ಕಾದಂಬರಿ ಓದುತ್ತಾ ರಮ್ಯ ಲೋಕದಲ್ಲಿ ತೇಲುತ್ತಿದ್ದ ಅವಳಿಗೆ ಮೊದಲ ಕಚ್ಚೆಗಳು ಇಟ್ಟವನು ಅವಳ ಜೀವದ ಗೆಳತಿ ರಮ್ಯಾಳ ಅಣ್ಣ ಪ್ರಸಾದ್. ಸುರುಳಿ ಗುದ್ದಲ ಚೆಲ್ಲುವ ಚಿಕ್ಕ ಕಣ್ಣುಗಳಾದ್ರೂ ಚುರುಕು ನೋಟ, ಚಿಗುರು ಮಿಸಿಯ ಸರದಾರ. ಅವನ ನಯ ವಿನಯದ ಮೃದು ಮಾತುಗಳು ಅವಳನ್ನ ಸೆಳೆದಿದ್ದವು. ಅವನ ಇನ್ಸ್ಟಿಟ್ಯೂಟ್ ನಲ್ಲಿ MTech PhD ಮುಗಿಸಿ ವಿದೇಶಕ್ಕೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಇನ್ನೇನು ಹಾರಲಿದ್ದ ಕಾರಣ ತಂಗಿಯ ಮದುವೆಯನ್ನ ಆದಷ್ಟು ಬೇಗ ಮಾಡಿ ಮುಗಿಸುವ ತರಾತುರಿಯಲ್ಲಿದ್ದ. ಹೇಗೂ ಅವಳ ವಿದ್ಯಾಭ್ಯಾಸ ಮುಗಿದಿದ್ದು ಅವಳು ಲಕ್ಷಣವಾಗಿ ಇದ್ದುದರಿಂದ ಒಳ್ಳೆಯ ವಿದ್ಯಾವಂತ ಹೊರನೆ ರಮ್ಯಾಳಿಗೆ ದೊರೆತಿದ್ದ. ಮದುವೆ ಮನೆಯಲ್ಲಿ 3 ದಿನವೂ ತನುದೇ ಭಾರಿ ಓಡಾಟ. ಅವಳ ನಗು, ಮುಖ, ಚೆಲುವು, ಚಟುವಟಿಕೆಯ ಓಡಾಟ ಎಲ್ಲರ ಗಮನ ಸೆಳೆದಿತ್ತು. ರಮ್ಯಾಳ ಅತ್ತೆ ಅಂತೂ ಬಾಯಿ ಬಿಟ್ಟೆ ಹೇಳ್ಬಿಟ್ರು, ನಿಮ್ಮ ಮಗನನ್ನು ಒಂಟಿಯಾಗಿ ಫಾರಿಂಗ್ಗೆ ಕಳಿಸ್ಬೇಡಿ, ಮದುವೆ ಇಲ್ಲದೆ ಕಳಿಸಿದ್ರು ಕೇಟ್ರಿ. ಬಿಳಿ ತೊಗಲಿನವಳೆ ನಿಮ್ಮ ಸೊಸೆ ಗ್ಯಾರಂಟಿ. ಆದ್ದರಿಂದ ನಿಮ್ಮ ಕಣ್ಣೆದುರಿಗೆ ಇದೆಯಲ್ಲ ಚಿನ್ನದಂತ ಹುಡುಗಿ, ವಿಚಾರಿಸಿ ಒಳ್ಳೆ ಅವಕಾಶ ಎಂದು ಬಿಗಿತಿಯ ಕಿವಿ ಊದಿದ್ರು. ಈ ಮಾತು ಹುಡುಗ ಹುಡುಗಿ ಇಬ್ಬರ ಕಿವಿಯೂ ತಲುಪಿ ಮುದಗೊಂಡರು. ಇಬ್ಬರ ಕಣ್ಣಲ್ಲೂ ಪರಸ್ಪರರ ಚಿತ್ರಗಳು ಅಚ್ಚೊತ್ತಿಕೊಂಡವು. ಪ್ರಸಾದನ ನೆಟ್ಟ ನೋಟವನ್ನು ಎದುರಿಸಲಾರದೆ ತನುಶ್ರೀ ಪುಳುಕಿತಲಾಗಿ ಕೆಂಪಿನ ಕಡಲಾದಳು. ನಾಚಿಕೆಯಿಂದ ಅವನ ಕಣ್ತಪ್ಪಿಸಿ ಓಡಾಡಿದಳು. ಆದರೆ ಪ್ರಸಾದ್ ಸುತ್ತಲಿದ್ದವರು ಏನು ತಿಳಿದುಕೊಳ್ಳುತ್ತಾರೆಂಬುದನ್ನು ಲೆಕ್ಕಿಸದೆ ಅವಳ ಹಿಂದೆ ಮುಂದೆಯೇ ಸುಳಿದಾಡಲು ಆರಂಭಿಸಿದ. ಇಬ್ಬರಿಗೂ ವಿನೂತನ ಅನುಭವ ಮದ್ವೆ ಮುಗಿಯುವವರೆಗೂ. ಆಮೇಲೆ ಇಬ್ಬರು ಬೇರೆ ಬೇರೆ ಆಗ್ಲೇಬೇಕಾಗಿ ಬೇರೆ ದಾರಿಲ್ಲದೆ ಅವರವರ ಮನೆಗೆ ಹೋದ್ರು. ಅಲ್ಲಿಂದ ಪ್ರಾರಂಭ ಅದೆಂತದೋ ವಿರಹ ವೇದನೆ. ಪ್ರಸಾದ್ ಅವಳನ್ನ ಬಿಟ್ಟು ಬಿಡದೆ ಕಾಡಿದ. ತಾನೇ ಈ ವಿಷಯವನ್ನ ಮನೆಯಲ್ಲಿ ತಿಳಿಸ್ಬಿಡ್ಲೆ ಎಂಬ ತಳಮಳ ಅವಳಿಗೆ. ಗೆಳತಿಯನ್ನ ಕಾಣುವ ನೆಪದಲ್ಲಿ ಅವಳ ಮನೆಗೆ ಹೋಗ್ಲೆ ಎಂದು ಮನಸ್ಸುಕೊಂಡಿದ್ರು. ಅವಳು ಹನಿಮೂನ್ಗೆ ಹೋಗಿರ್ತಾಳಂತ ಗೊತ್ತಿದ್ದು ಹೋಗೋದು ಹೇಗೆ ಅನ್ನುವ ಸಂಕಟ. ಕ್ಷಣ ಯುಗವಾಗಿ ನಿದ್ದೆ ಊಟ ಸೇರದೆ ವಿಲಿ ವಿಲಿ ಒದ್ದಾಡಿ ಪತರ್ಗುಟ್ಟಿದಳು ತನು. ಅವಳ ಅದೃಷ್ಟಕ್ಕೆ ನೆಪ ಒಂದು ಸಿಕ್ಕಿತ್ತು. ಅವಳ ನೀಲಿ ರೇಷ್ಮೆ ಸೀರೆ ರಮ್ಯಾಳ ಮನೆಯಲ್ಲೇ ಉಳಿದಿದ್ದು ನೆನಪಾಗಿ ಹೋದ ಜೀವ ಬಂದಂತಾಗಿ ಒಂದೇ ಓಟದಲ್ಲಿ ಅವಳ ಮನೆಗೆ ಓಡಿದಳು. ಬಾಗಿಲಲ್ಲೇ ಎದುರಾದ ಪ್ರಸಾದ್. ಅವನ ಕಣ್ಣಲ್ಲೂ 1000 ಮಿಂಚು. ಬನ್ನಿ ಬನ್ನಿ, ನಿಮ್ಮನ್ನ ನೆನಪಿಸ್ಕೊಳ್ತಿದ್ದೆ, 100 ವರ್ಷ ಆಯಸ್ಸು ನಿಮಗೆ ಎಂದವನ ತೀಕ್ಷ್ಣ ನೋಟ ಎದುರಿಸಲಾರದೆ ಅವಳಿಗೆ ಭೂಮಿ ಬಾಯಿ ಬೀರಿಯಬಾರದೆ ಎನ್ನಿಸುವಷ್ಟು ಕಂಡುಗ ನಾಚಿಕೆ, ಮುಖ ಕೆಂಪಿನ ಒಕ್ಕುಳಿ. ನಾನು ಮುಂದಿನ ವಾರವೇ ಅಮೆರಿಕಕ್ಕೆ ಹೊರಟಿದ್ದೀನಿ, ಟಿಕೆಟ್ ಆಗಿದೆ, ಅಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತಾ ಇದ್ದೀನಿ. ಮತ್ತೆ ಅಲ್ಲಿಗೆ ಬರೋದು 2 ವರ್ಷಗಳಾಗ್ಬೋದು. ನನಗೋಸ್ಕರ ಕಾಯ್ತಿರಲ್ಲ, ಫೋನ್ ಮೇಲ್ ಮಾಡ್ತಾ ಇರ್ತೀನಿ, ನನ್ನ ನೀವು ಮರೆಯದ ಹಾಗೆ ಎಂದವನು ಅವಳಲ್ಲೇ ದಿಟ್ಟಿ ನೆಟ್ಟು ತನ್ಮೇನಾಗಿ ನೋಡಿದಾಗ ಅವಳಿಗೆ ಮಾತೆ ಆವಿಯಾಗಿ ಹೋಯಿತು. ಹೃದಯ ಢಮರುಗ ಪ್ರತಿಮೆಯಾಗಿ ನಿಂತು ಬಿಟ್ಟಳು. ಅಂದು ಮನೆಗೆ ಬಂದವಳು ಯಾರ ಜೊತೆಯೂ ಮಾತಾಡಲಿಲ್ಲ. ಎದೆಯೆಲ್ಲ ಭಾರ ಭಾರ. ಕಣ್ಣು ಮುಚ್ಚಿದರು ಬಿಟ್ಟರು ಅದೇ ಸುರುಳಿ ಕೂದಲ ಚನುವನ ಮುಖ, ಕಣ್ಣ ಪಾಪೆಯಲ್ಲಿ ಅಚ್ಚು. ಹೃದಯವೆಲ್ಲ ಖಾಲಿ ಖಾಲಿ. ಎಲ್ಲೋ ಮನಸ್ಸು, ಎಲ್ಲೋ ಜ್ಞಾನ. ಮನೆಯವರಿಗೆಲ್ಲ ದೊಡ್ಡ ಒಗಟಾಗಿ ಬಿಟ್ಟಳು ತನು. ರಾಮಸ್ವಾಮಿಯವರು ಅವಳ ಜಾತಕವನ್ನ ನಕಲು ಮಾಡಿಸಲು ಹೊರಟಾಗ ಅವಳು ಕಡಾಖಂಡಿತವಾಗಿ ಹೇಳ್ಬಿಟ್ಟಳು, ನನಗೆ 2 ವರ್ಷ ಮದುವೆ ಬೇಡ ಅಪ್ಪ. ಅವನ ಫೋನು ಅಪರೂಪವಾದ್ರು ಅವನಿಂದ ಈ ಮೇಲ್ ಮೆಸೇಜ್ ಬಂದ ದಿನವೆಲ್ಲ ಅವಳಿಗೆ ಹಬ್ಬ. ವರ್ಷದ 365 ದಿನಗಳೂ ಅವನ
ಅವನದೇ ಜಪ. ಮನೆಯಲ್ಲಿ ಕಾಲ ಕಳೆಯಲು ಬೇಜಾರೆಂದು ತಂದೆಯ ಬಳಿ ಹಠ ಮಾಡಿ MA ಕ್ಲಾಸಿಗೆ ಸೇರಿದ್ದಳು. ಜೊತೆಗೆ ಕಂಪ್ಯೂಟರ್ ಕ್ಲಾಸಿಗೂ. ಈಚೆಗೆ ಪ್ರಸಾದನ ಫೋನ್ ನಿಂತು ಹೋಗಿದ್ದರಿಂದ ಮೊದಲು ತಲೆಯ ಮೇಲೆ ಬಂಡೆ ಬಿದ್ದಂತೆ ಜರ್ಜರಿತಳಾಗಿ ಸಪ್ಪಗೆ ಕೂಡ್ತಿದ್ದ ತನು ಕೆಲವೇ ದಿನಗಳಲ್ಲಿ ಸುಧಾರಿಸಿಕೊಂಡು ಓದುವ ಕಡೆ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸಿದ್ದಳು. ಅರ್ಥವಾಗದನ್ನ ಸಹಪಾಠಿ ಹೇಮಂತನ ಹತ್ರ ಹೇಳಿಸಿಕೊಳ್ತಿದ್ದಳು. ಅವನು ತುಂಬಾ ವಾಚಾಳಿ, ಅಷ್ಟೇ ಸ್ಮಾರ್ಟ್ ಆದ ಹುಡುಗನಾಗಿದ್ದ. ಸದಾ ಟ್ರಿಮ್ ಆಗಿ ಡ್ರೆಸ್ ಮಾಡ್ತಿದ್ದ. ವೈಟ್ ಅಂಡ್ ವೈಟ್, ಕಾಲಿಗೂ ಕೊಕರೆ ಬಿಳುಪಿನ ಚೂಪು ಮೂತಿಯ ಶೂಸ್. ಅವನು ಕ್ಲಾಸಿಗೆ ಬರ್ತಾ ಇದ್ದದ್ದು ಬಿಳಿ ಬಣ್ಣದ ದೊಡ್ಡ ಕಾರ್ನಲ್ಲಿ. ಸಿನಿಮಾ, ಹೋಟೆಲ್, ಸ್ನೇಹಿತರೊಂದಿಗೆ ಟೈಮ್ ಪಾಸ್ ಮಾಡುವ ಜಾಲಿ ಮನೋಭಾವದವ. ಅವನೊಡನೆ ಮಾತಾಡುವಾಗ ಏನೋ ಲವಲವಿಕೆ, ಖುಷಿ ಆಗ್ತಿತ್ತು ಅವಳಿಗೆ. ಕೋಲ್ಗೇಟ್ ನಗು. ಬಹುಬೇಗ ಅವನು ಇಡೀ ಕ್ಲಾಸಿನ ಡಾರ್ಲಿಂಗ್ ಆದ. ಹಾಗೆ ತನುಶ್ರೀಗೂ ಪೆಟ್ಟಾದ. ಅವನು ನಿಧಾನವಾಗಿ ಅವಳ ಮನದೊಳಗೆ ತೊಡಗಿದ್ದ. ಅವಳ ಗರಿವಿಲ್ಲದೆ ಅವನ ಗೆಳೆತನದಲ್ಲಿ ಒಂದು ಬಗೆಯ ಹಿತವಿತ್ತು. ಬರುತ್ತಾ ಅವನೆಡೆ ಆಕರ್ಷಿತಳಾದ ಅವಳ ಹೃದಯ ಕಳೆದೋಗಿತ್ತು. ಪ್ರಸಾದ್ ಆಗೀಗ ನೆನಪಾದರೂ ಅವನ ಜಾಗವನ್ನ ಹೇಮಂತ್ ತುಂಬಾ ತೊಡಗಿದ್ದ. ಮನೆಯ ಮುಂದೆ ಬಂದು ನಿಲ್ಲುವ ಬಿಳಿ ಕಾರ್ನಿಂದ ಇಳಿಯುವ ಆ ಮನ್ಮಥನ ಚಿತ್ರಣವೇ ಮನದ ತುಂಬ. ಹಗಲಿರುಳು ಅವನದೇ ಧ್ಯಾನ ಅಂಬೆಗಾಲೆತ್ತಿತ್ತು. ನಿದ್ದೆ ಕಳುವಾಗಿ ಕನಸಿನ ಖಜಾನೆ ಭರ್ತಿಯಾಗತೊಡಗಿತ್ತು. ಆದರೆ ಪರೀಕ್ಷೆ ಮುಗಿದು ರಿಸಲ್ಟ್ ಬಂದು ಓದು ಮುಗಿಯುತ್ತಿದ್ದ ಹಾಗೆ ಅವನು ಎಲ್ಲಿ ಮಾಯವಾದನೋ ಹೇಳದೆ ಕೇಳದೆ ಕರ ಬಡಿದಂತಾದಳು. ಮತ್ತವನು ಭೇಟಿಯಾಗುತ್ತಾನೋ ಇಲ್ವೋ, ಮರಳಿ ಕಾಣ ಸಿಗುವನೋ ಎಂಬ ಆತಂಕ ಕಾಡಿದಾಗ ಅವನನ್ನ ತುಂಬಾನೇ ಹಚ್ಕೊಂಡ್ಬಿಟ್ಟಿದ್ದೀನಿ ಎಂದು ಭಾವಿಸಿದ ತನುಶ್ರೀ ಅವನ ನೆನಪಲ್ಲಿ ಮನವನ್ನ ಸುಟ್ಟುಕೊಳ್ಳುತ್ತಾ ಮೌನದ ಕೋಟೆಯೊಳಗೆ ಬಂದಿಯಾಗಿ ಬಿಟ್ಟಳು. ಒಮ್ಮೊಮ್ಮೆ ಅವಳಿಗೆ ಅನಿಸುತ್ತದೆ, ಅವನೇ ನನ್ನ ಬಗ್ಗೆ ಚಿಂತಿಸದೆ ಎಲ್ಲೋ ಹಾಯಾಗಿರುವಾಗ ತಾನೇಕೆ ವ್ರತ ಕೊರಗಬೇಕು ಎಂಬ ಸಿಟ್ಟು ಸಿಡಿಯುತ್ತದೆ. ಆದರೂ ಒಂಟಿಯಾಗಿರುವಾಗ ಪ್ರಸಾದನ ನೆನಪು, ಹೇಮಂತನ ಆತ್ಮೀಯತೆ ಅವಳನ್ನ ಕಾಡುತ್ತಾ ಮೆತ್ತಗಾಗಿಸುತ್ತದೆ. ಪ್ರತಿದಿನ ನಿದ್ದೆಯಲ್ಲೇ ಕಾಡುವ ಕಾಯಂ ಗಿರಾಕಿಗಳಾಗಿ ಬಿಟ್ಟಿದ್ರವರು. ರಾತ್ರಿಯಿಡೀ ಹೊರಳಾಡುತ್ತಾ ಚಡಪಿಡಿಸುತ್ತಾ ಅವಳಿಗೆ ಆ ಕನಸಿನ ಹುಡುಗರ ಬಗ್ಗೆ ತನಗೆ ಎಷ್ಟು ಪ್ರಾಮಾಣಿಕ ಪ್ರೀತಿ ಇತ್ತೆಂಬುದು ಅವಳಿಗೆ ಸ್ಪಷ್ಟವಿರಲಿಲ್ಲ. ತನ್ನದು ಬಾಲಿಶ ಭಾವನೆಗಳೇ ಎಂದು ಶಂಕೆ ಆಗ್ತಿತ್ತು ಒಮ್ಮೊಮ್ಮೆ. ನಿಜ ಹೇಳ್ಬೇಕಂದ್ರೆ ಈ ಪಟ್ಟಿಯಲ್ಲಿ ಇನ್ನೂ ಒಂದಿಬ್ರು ಹುಡುಗರ ಬಗ್ಗೆ ಅವಳಿಗೆ ಒಲವಾಗಿತ್ತು, ಅಥವಾ ಹಾಗಂತ ಅವಳು ಅಂದುಕೊಂಡಿದ್ದಳು. ಮನೆಯಲ್ಲಿ ಏನು ಕೆಲಸವಿಲ್ಲದೆ ಬಿಡುವಾಗಿದ್ದರಿಂದ ಮನಸ್ಸಿಗೆ ಲಗ್ಗೆ ಹಾಕುವ ಕನಸುಗಳಿಗೇನು ಬರ ಇರಲಿಲ್ಲ. ತನ್ನ ಧೈರ್ಯ ತುಂಬಾ ಕಾಡುವ ಕನಸಿನ ಹುಡುಗರ ಬಗ್ಗೆ ಸಾಕಷ್ಟು ಟಿಪ್ಪಣಿ ಮಾಡಿಟ್ಟಿದ್ದಳು. ಆದರೂ ಅವಳಿಗೊಂದು ಬೀಳದ ಅನುಮಾನ, ತನಗೆ ಮಾತ್ರ ಈ ರೀತಿಯ ತಲ್ಲಣ ಭಾವನೆಗಳು ಮೂಡುವವೋ ಅಥವಾ ತನ್ನಾಗಿ ಇತರ ಯೌವನಿಯರನ್ನ ಈ ರೀತಿಯ ಭಾವಗಳು ಕಾಡುವವೋ ಎಂದು. ಮನೆಯಲ್ಲಿ ಮದುವೆ ಮಾತುಕತೆ ನಡೆಯುತ್ತಿತ್ತು. ಈ ಮಧ್ಯೆ ಅವಳ ಅಣ್ಣನ ಗೆಳೆಯ ಕಮ್ ಜಿಮ್ ಟ್ರೈನರ್ ವಿಕ್ರಮ್ ಆಗಾಗ ಮನೆಗೆ ಬರಲಾರಂಭಿಸಿದ್ದ. ಅಜಾನುಬಾಹು, ಚೆನ್ನಾಗಿ ವ್ಯಾಯಾಮ ಮಾಡಿದ ದೃಢಕಾಯ, ಹರಳು ಊರಿದಂತೆ ಮಾತು. ಬಲುಬೇಗ ತನುವನ್ನ ತನ್ನ ಸ್ವಾರಸ್ಯ ಮಾತುಕತೆಗಳಿಂದ ಆಕರ್ಷಿಸಿಯೇ ಬಿಟ್ಟಿದ್ದ ವಿಕ್ರಮ್. ಶಾಂತಮ್ಮ ರಾಮಸ್ವಾಮಿಗಳಿಗೂ ಅವನ ಗೌರವಾಧಾರದ ನಡತೆಗಳು ಹಿಡಿಸಿದ್ವು. ಕೆಲವೇ ದಿನಗಳಲ್ಲಿ ಮನೆಯ ಹುಡುಗನಂತಾಗಿದ್ದ ವಿಕ್ರಮ್ ತನಗೂ ಅವನೆಂದರೆ ಏನೋ ಆಪ್ತಭಾವ. ಪರೋಪಕಾರಿ ಸ್ವಭಾವದ ಅವನು. ಗುರುತು ಇರಲಿ ಬಿಡಲಿ ಎಲ್ಲರ ಸಹಾಯಕ್ಕೂ ಧಾವಿಸ್ತಿದ್ದ. ರಕ್ತದಾನದಲ್ಲಿ ಎತ್ತಿದ ಕೈ. ಕಡಿಮೆ ಎಂದ್ರೂ ಅವನು 50 ರಿಂದ 60 ಬಾರಿ ಬೇರೆಯವರಿಗೆ ರಕ್ತ ನೀಡಿದ್ದ. ಈ ಎಲ್ಲಾ ಗುಣಗಳು ಅವನನ್ನ ಅವಳು ಇಷ್ಟಪಡುವಂತೆ ಮಾಡಿದ್ದ ಕಾರಣ ಕನಸುಗಳು ಅವಳನ್ನ ಹಾಳತೊಡಗಿದ್ದವು. ಈ ಎಲ್ಲಾ ಮನಸ್ಸಿನ ವ್ಯಾಪಾರಗಳ ಮಧ್ಯೆ ಅವಳಿಗೆ ಇನ್ನೊಂದು ಶಾಕ್. ಅನ್ನ ಮತ್ತು ಒಂದು ದಿನ ಅವಳನ್ನ ಕೇಳುವ ಗೋಜಿಗೂ ಹೋಗದೆ ರಾಮಸ್ವಾಮಿಯವರು ಅವಳಿಗೆ ಮದುವೆ ಗುತ್ತು ಮಾಡ್ಕೊಂಡು ಬಂದಿದ್ರು. ಅವರ ಬಾಲ್ಯ ಸ್ನೇಹಿತನ ಮಗನಂತೆ ತನುಶ್ರೀ ಕಂಪಿಸಿ ಹೋಗಿದ್ದಳು. ಕನಸಿನ ಹಡಗಿನಲ್ಲಿ ಪಯಣಿಸುತ್ತಿದ್ದವಳು ಇನ್ನು ಯಾವ ನಿರ್ಧಾರದ ಹಂತಕ್ಕೂ ಬಂದಿರಲಿಲ್ಲ. ಇದುವರೆಗೂ ಮದುವೆ ತನ್ನ ಆಯ್ಕೆ ಎಂದು ತಿಳಿದಿದ್ದವಳಿಗೆ ಮಾತಾಡಲು ಅವಕಾಶವೇ ಕೊಡ್ಲಿಲ್ಲ ರಾಮಸ್ವಾಮಿಯವರು. ನಾನು ಮಾತು ಕೊಟ್ಟಿದ್ದೀನಿ ಅಂದ್ಮೇಲೆ ಮುಗೀತು. ನಿನಗೇನು ಅವಿದ್ಯಾವಂತನ ಕುರುಪಿನ ಕಡ್ತೀಯನಮ್ಮ, ನನಗೂ ನನ್ನ ಮಗಳು ಸುಖವಾಗಿರ್ಬೇಕಂತ ಗೊತ್ತು. ಸುಮ್ನೆ ಬಾಯಿ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊ ಎಂದು ಜಬರ್ದಸ್ತಾಗಿ ಆರ್ಡರ್ ಮಾಡಿದ್ರು. ಅವರ ಗರ್ಜನೆಗೆ ತನು ತಂಡ ಒಡೆದೋಗಿದ್ದಳು. ಅವರ ನಿರ್ಧಾರವನ್ನ ಪ್ರತಿಭಟಿಸಲಾಗದಿದ್ರು 3 ದಿನ ಸ್ಟ್ರೈಕ್ ಮಾಡಿದಳು. ಊಟ ಮಾತು ಬಿಟ್ಟು. ಅವಳ ಕನಸುಗಳು ತಬ್ಬಲಿಯಾಗಿ ಬಿಟ್ಟಿದ್ವು. ಧೈರ್ಯ ಹುಡುಗಿ ಹೋಗಿತ್ತು. ಯೋಚಿಸಿದಳು ವಾರಗಟ್ಲೆ. ಹೌದು, ತಾನು ತನ್ನ ಆ ಕನಸಿನ ಹುಡುಗರ ಬೆನ್ನು ಹತ್ತಿದ್ದೀನಿಯೇ ವಿನಃ ಆ ಹುಡುಗರು ಯಾರೋ ತಮ್ಮ ಮನೆಗೆ ಬಂದು ತನುವನ್ನ ನಮಗೆ ಮದುವೆ ಮಾಡಿಕೊಡಿ ಎಂದು ದುಂಬಾಲು ಬಿದ್ದಿರಲಿಲ್ಲ. ವಾಸ್ತವ ಅವಳ ಕಣ್ಣೆದುರು ರಾಚಿ ಬಿದ್ದಿತ್ತು. ನಾವೇನು ನಿನಗೆ ಶತ್ರುಗಳೇನೆ, ಚೆನ್ನಾಗಿ ಪರಿಶೀಲಿಸಿಯೇ ಈ ಹುಡುಗನನ್ನ ಆರಿಸಿದ್ದೇವೆ, ತಾಯಿ ಸಮಜಾಯಿಸಿ ಹೇಳಿದ್ರು. ತನುಶ್ರೀ ತಲೆ ಮೇಲೆ ಕೈ ಹೊತ್ತು ಕುಳಿತಳು. ಸುರುಳಿ ಕೂದಲ ಪ್ರಸಾದ, ಬೆಳದಿಂಗಳ ನಗು ಒದ್ದ ಹೇಮಂತ, ದೃಢಕಾಯ ಪ್ರೇಮಿ ವಿಕ್ರಮ್, ಎಲ್ಲರ ಚಿತ್ರಗಳು ಮಸುಕಾಗ ತೊಡಗಿದವು. ನೀರಿನಲ್ಲಿ ಕರ್ಪೂರದಂತೆ ಕರಗಿ ಹೋಗುತ್ತಿದ್ದ ತನ್ನ ಕನಸುಗಳ ಮಾರಣಾಂತಿಕ ಹೋಮವನ್ನ ರಕ್ಷಿಸಲಾರದೆ ಅವಳು ತನ್ನ ರೆಪ್ಪೆಗಳಿಗೆ ಹಗುಳಿ ಹಾಕಿ ಬಿಗಿಯಾಗಿ ಕಣ್ಣು ಮುಚ್ಚಿಕೊಂಡಿದ್ದಳು. ಉಸಿರು ಕಟ್ಟಿದಂತೆ ಅವ್ಯಕ್ತ ಭಾವಗಳ ದಾಳಿ. ರಾಧೇಶ್ ಅವಳ ಕೊರಳಿಗೆ ತಾಳಿ ಕಟ್ಟಿದ್ದ. ಗಂಡನನ್ನ ಕುತೂಹಲಕ್ಕೂ ಕಣ್ಣೆತ್ತಿಯೂ ನೋಡ್ಲಿಲ್ಲ ತನುಶ್ರೀ. ಮೌನ ಪರ್ವತವಾದಳು. ಆದರೂ ರಾಧೇಶ ಸಹನೆಯ ಸಾಗರ. ಇನ್ನೀ ಮಾತುಗಳಿಂದ ಅವಳ ಬಳಿ ಸಾರಲು ಯತ್ನಿಸಿ ಸೋತ್ರು. ಮತ್ತೆ ಅವಳನ್ನ ಒಲಿಸಿಕೊಳ್ಳಲು ಪ್ರಯತ್ನಿಸಿದ. ದಿನ ಕಳೆದಂತೆ ಅವನ ಧ್ವನಿ ಅಂತ ಕೆಟ್ಟದ್ದೇನನ್ನಿಸ್ತಿಲ್ಲ ಅವಳಿಗೆ. ಅವನ ಮೈ ಸ್ಪರ್ಶ ಚೇಳಿನಂತೇನು ಕುಟುಕ್ಲಿಲ್ಲ. ಕಡೆಗೊಂದು ದಿನ ಅವನನ್ನು ಕಣ್ಬಿಟ್ಟು ನೋಡಿದಳು. ರಾಜೇಶನ ಆತ್ಮೀಯ ಕಣ್ಣೋಟ ಕೊಂಚ ಸಾಂತ್ವನ ಹೇಳುವಂತಿತ್ತು. ಮುಖದಲ್ಲಿ ಗಂಭೀರ
ಕಳೆ ದಿನ ಕಳೆದಂತೆ ರಾಜೇಶನಿಗೆ ಅವಳ ಭಾವುಕ ಅಷ್ಟೇ ಬಾಲಿಶ ಅಂತರಾಳದ ಗುಂಗು ತಿಳಿದು ಜೋರಾಗಿ ನಗ್ಬಿಟ್ಟಿದ್ದ. ತನು, ಇವೆಲ್ಲ ಇನ್ಫ್ಯಾಚುಯೇಷನ್ಸ್, ಓಕೆ? ಇಷ್ಟು ದಿನಗಳ ನಿನ್ನ ಹುಡುಗಾಟದ ದಿನಗಳನ್ನ ಎಂಜಾಯ್ ಮಾಡಿದ್ದಾಯ್ತು, ಸಾಕು, ಬಿಟ್ಬಿಡು. ಸೀರಿಯಸ್ ಆದ ಜೀವನ ಈಗ ನಮ್ಮ ಮುಂದಿದೆ. ಬಿಹೇವ್ ಲೈಕ್ ಎ ಮೆಚೂರ್ಡ್ ಲೇಡಿ. ಮದ್ವೆ, ಮಕ್ಕಳು, ಸಂಸಾರ, ಜವಾಬ್ದಾರಿಗಳ ಬಗ್ಗೆ ಸ್ವಲ್ಪ ಗಮನ ಕೊಡು ಎಂದವನು ಅವಳನ್ನ ಹತ್ತಿರ ಕೂರಿಸ್ಕೊಂಡು ಪುಟ್ಟ ಮಗುವಿಗೆ ಬುದ್ಧಿ ಹೇಳುವಂತೆ ಉಪದೇಶ ನೀಡಿದಾಗ ನಿಜಕ್ಕೂ ಅವಳು ಅನುತ್ತರಳಾದಳು. ತನುಶ್ರೀಗೆ ಈಗ ಇಬ್ಬರು ಬೆಳೆದ ಮಕ್ಕಳು. ಗಂಡನಿಗೆ ರಿಟೈರ್ಡ್ ಆಗಿದೆ. ಅವಳು ಗುಂಡಗಾಗಿ ಹಿರಿಯ ಹೆಂಗಸಿನಂತೆ ನೋಡಲು ಕಂಡರೂ ಅವಳ ಮನದ ಮೂಲೆಯಲ್ಲೆಲ್ಲೋ ಇನ್ನೂ ಹಳೆಯ ಕನಸುಗಳು ಇಣುಕುತ್ತವೆ. ಅವಳಿಗೆ ನಗು, ಇನ್ನು ಮಾಸದ ತನ್ನ ನೆನಪುಗಳ ಬಗ್ಗೆ, ಚೆಲ್ಲು ಚೆಲ್ಲಾಗಿ ಆಡುವ ತನ್ನ ಯುವ ಮನೋಭಾವದ ಬಗ್ಗೆ. ಹೀಗಾದರೆ ಹೇಗೆ, ಹಾಗಾಗಿದ್ರೆ ಹೇಗೆ, ಏನೇನೋ ಕೆಲಸಕ್ಕೆ ಬಾರದ ಬಾಲಿಶ ಯೋಚನೆಗಳನ್ನ ಮಾಡುವ ಚಂಚಲ ಮನಸ್ಸನ್ನ ಬಲವಂತವಾಗಿ ನಿಯಂತ್ರಿಸಿಕೊಳ್ಳಲು ಯತ್ನಿಸುವಳು. ಮುಂದೆಲ್ಲ ನಡೆದದ್ದು ಕಾಕಾತಾಳಿಯವೇನೋ ಎನಿಸಿತವಳಿಗೆ. ಆ ಸಂಜೆ ಮಾಲ್ನಲ್ಲಿ ಅವಳಿಗೆ ಅನಿರೀಕ್ಷಿತವಾಗಿ ಹಳೆಯ ಗೆಳತಿ ರಮ್ಯಾ ಭೇಟಿಯಾಗ್ಬಿಡೋದೆ. ಮನೆಗೆ ಬಾ ಎಂದವಳು ಬಲವಂತವಾಗಿ ತನ್ನ ಮನೆಗೆ ಕರೆದೊಯ್ದಳು. ತನುಶ್ರೀ 25 ವರ್ಷಗಳ ಹಿಂದಕ್ಕೆ ಜಾರಿ ಹೋಗಿದ್ದಳು. ಎದೆಯೆಲ್ಲ ಡವಡುವ, ಮಗುವೆಲ್ಲ ಕೆಂಪು ಕೆಂಪು, ಮೈಯಲ್ಲೇ ಸಣ್ಣ ಪುಳಕ, ಗಂಟಲು ಕಟ್ಟಿದಂತಾಗಿತ್ತು. ಯಾಕೋ ಈ ಭಾವ? ರಮ್ಯಾ ತನ್ನ ಗಂಡ ಮಕ್ಕಳನ್ನ ಪರಿಚಯಿಸಿದಳು. ನೀ ಹೇಗಿದ್ದೀಯಾ ತನು ಎಂದವಳ ಕೆನ್ನೆ ಹಿಂಡಿದಾಗ ಅದೇ ಹಳೆಯ ಸಲುಗೆ. ತನು, ಮತ್ತೆ ಇನ್ನೇನೇ ರಮ್ಯಾ ವಿಶೇಷ? ನಿಮ್ಮ ತಂದೆ ತಾಯಿ ಎಲ್ಲ ಚೆನ್ನಾಗಿದ್ದಾರಾ? ಸುತ್ತಿ ಬೆಳೆಸಿ ರಮ್ಯಾಳನ್ನ ಏನೇನೋ ಪ್ರಶ್ನೆ ಕೇಳಿದ್ರು ಹೃದಯದ ಮಾತು ಬಾಯಿಗೆ ಬರಲು ಹಿಂದೇಟು. ನಮ್ಮ ತಂದೆ ತೀರಿ ಹೋಗಿ 10 ವರ್ಷವಾಯ್ತು. ತಾಯಿ ಹೋದ ವರ್ಷ ಹೋಗ್ಬಿಟ್ರು. ಇನ್ನು ನನಗೆ ಉಳಿದಿರೋದು ಅಂದ್ರೆ ನಮ್ಮಣ್ಣ ಮಾತ್ರ, ಗೊತ್ತಲ್ಲ, ನಮ್ಮ ಪ್ರಸಾದ ಎಂದು ಮಾತು ನಿಲ್ಲಿಸಿದಾಗ ತನುವಿನ ಉಸಿರಾಟ ತೀವ್ರವಾಯ್ತು. ಅವರಲ್ಲಿ ಊತು ಹೋದ ಧ್ವನಿ. ರಮ್ಯ ಇದ್ದಕ್ಕಿದ್ದ ಹಾಗೆ ಮೌನವಾದಳು. ಅವನ ವಿಷಯ ಏನ್ ಕೇಳ್ತಿ? ನಮ್ಮ ತಂದೆ ತಾಯಿಗಳಿಗೆ ತುಂಬಾ ನಿರಾಶೆ, ನೋವು ಕೊಟ್ಬಿಟ್ಟ ಕಣೆ. ಅಮೆರಿಕಕ್ಕೆ ಹೋದವನು 4 ವರ್ಷ ಈ ಕಡೆಗೆ ತಲೆ ಹಾಕ್ಲೇ ಇಲ್ಲ. ಬಂದವನು ಅಮ್ಮನ ಬಲವಂತಕ್ಕೆ ಮದುವೆಯಾಗಿ ಫಾರಿಂಗ್ಗೆ ಕರ್ಸ್ಕೊತೀನಿ ಅಂತ ಸುಳ್ಳೇ ದಿನ ತಳ್ತಾ ನಮ್ಮ ಅತ್ತಿಗೆಗೆ ಮೋಸ ಮಾಡ್ಬಿಟ್ಟ. ಅಲ್ಲೇ ಅವನಿಗೆ ಮದುವೆಗಿತ್ತಂತೆ. ಯಾರು ಹೇಳಿದ್ರು. ಒಟ್ನಲ್ಲಿ ಎಲ್ಲರಿಗೂ ನಂಬಿಕೆ ದ್ರೋಹ ಮಾಡ್ದ. ನಾವು ತುಂಬಾ ಒಳ್ಳೆಯವನು ಅಂತ ನಂಬಿದ್ವಿ. ಮನೆಗೂ ಏನು ಹಣಕಾಸು ಸಹಾಯ ಮಾಡಲಿಲ್ಲ. ಅದೇ ಕೊರಗ್ನಲ್ಲಿ ನಮ್ಮ ಅಪ್ಪ ಹೋಗ್ಬಿಟ್ರು. ಆಮೇಲೆ ನಮ್ಮ ತಾಯಿ. ಅವಳ ಮಾತು ಪೂರ್ಣಗೊಳ್ಳುವ ಮುನ್ನವೇ ತನು ಉಗುಳು ನುಂಗುತ್ತಾ ಅಲ್ಲಿಂದೆದ್ದು ಹೊರ ನಡೆದಿದ್ದಳು. ಯಾಕೋ ಒಮ್ಮೆಲೆ ಅವಳನ್ನು ಆವರಿಸಿದ ನಿರಾಶೆ, ಹತಾಶೆಯ ದಗ್ಧ ಭಾವನೆಗಳು ಪುಂಕಾನುಪುಂಕವಾಗಿ ನಿಟ್ಟುಸಿರ ರೂಪದಲ್ಲಿ ಹೊರಗುಕ್ಕಿದವು. ಮನೆ ಮುಟ್ಟುವರೆಗೂ ನಿಲ್ಲದ ಒಂದೇ ಎದುಸಿರು, ನಿಡುಸಿದು ಎದೆಲ್ಲೇನೋ ಇರುಸು ಮುರುಸು. ಜೀವನದ ದಿಕ್ಕು ದೇಸೆ ವೈಚಿತ್ರ್ಯಗಳು ಅವಳನ್ನ ಘಾಸಿಗೊಳಿಸಿದವು. ಜೀವನ ಇಷ್ಟು ಸಂಕೀರ್ಣವೇ, ಇಂಥ ನಿಗೂಢವೇ ಎಂಬ ಬೆರಗು. ಅಂದು ಆ ಮಠ ಮಧ್ಯಾಹ್ನದಲ್ಲಿ ಗೇಟು ಕಿರ್ರೆಂದಿತು. ಅದೇ ತಾನೇ ನಿದ್ದೆ ಹತ್ತಿತ್ತು. ಬೈದುಕೊಳ್ಳುತ್ತಾ ತನು ಮೇಲೆದ್ದು ಯಾರು ಎಂದು ಕೋಪದಿಂದ ಗರ್ಜಿಸಿದಳು. ಉತ್ತರ ಬರಲಿಲ್ಲ. ವರಾಂಡದ ಕಟಕಟೆಯಿಂದ ಬಗ್ಗಿ ನೋಡಿದಳು. ಯಾರೋ ಜುಟ್ಟು ಪಿಳ್ಳೆಯ ಮುದುಕ, ಬಿಳಿ ಕಚ್ಚೆ ಪಂಚೆ, ಮಲ್ಲಿನ ಶರ್ಟು, ಕೈಯಲ್ಲೊಂದು ಬಟ್ಟೆ ಬ್ಯಾಗು. ಅವನ ಹಿಂದೆ ಸೊಂಟದಲ್ಲಿ ಮಗು ನೆತ್ತಿಕೊಂಡ ಒಬ್ಬ ಯುವತಿ. ಯಾರ್ ಬೇಕಿತ್ತು ಕೇಳಿದಳು ತನು ಉಬ್ಬು ಗಂಟಿಕಿ. ನಾವು ಬಾಗಿಲೂರು ಮಠದಿಂದ ಬಂದಿದ್ದೇವೆ. ಮುಂದಿನ ತಿಂಗಳು ರಥೋತ್ಸವ ಎಂದಾತ ಬ್ಯಾಗಿನಿಂದ ರಸೀದಿ ಪುಸ್ತಕವೊಂದನ್ನ ಹೊರತೆಗೆದು ಹೆದರಿಗಿಟ್ಟವರು ಅವಳನ್ನೇ ದಿಟ್ಟಿಸಿ ನೋಡಿ ಪರಿಚಿತನಾಗಿ ಬೇರಿದರು. ಆತನ ದೇಹ ಉದ್ದಟತನವೆನಿಸಿ ಮುಖವನ್ನ ಸಡಿಲಿಸದೆ ಒಳಗೆ ಹೋಗಿ 100 ರೂಪಾಯಿ ನೋಟೊಂದನ್ನ ತಂದು ಆತನ ಕೈಗಿಟ್ಟಳು. ನೀವು ತನುಶ್ರೀ ಅವರಲ್ವೇ? ಪರಿಚಿತ ದನಿ ಕೇಳಿ ಅವಳು ಆಶ್ಚರ್ಯದಿಂದ ಆತನನ್ನೇ ದೃಷ್ಟಿ ಕೀಲಿಸಿ ನೋಡಿದಳು. ಗುರುತು ಹತ್ತಲಿಲ್ಲ. ಓ, ನನ್ನ ಅವತಾರ ನೋಡಿ ನೀವು ಕನ್ಫ್ಯೂಸ್ ಆಗಿರ್ಬೇಕು. ನಾನು ಹೇಮಂತ್ ಕಣ್ರಿ, ಕಂಪ್ಯೂಟರ್ ಕ್ಲಾಸ್ಗೆ ಬರ್ತಿದ್ನಲ್ಲ, ಅದೇ ಹೇಮಂತ್ ಎಂದಾತ ಹಲ್ಲು ಕಿರಿದಾಗ ಅವಳ ಉಬ್ಬುಗಳು ಒಂದು ಗೂಡಿದವು. ಕಣ್ಣು ಕಿರಿದು ಮಾಡಿ ನೋಡಿದಳು. ಪರಿಚಿತ ಚಹರೆ, ಅದೇ ಮಣಿಮಣಿಯಾದ ಹಲ್ಲು, ದಟ್ಟ ಕೂದಲಿನ ಕ್ರಾಪ್ ಕಟ್ ಹೋಗಿ ಗುಡಿ ಪೂಜಾರಿಯ ಪಿಳ್ಳ ಜುಟ್ಟು. ನಗು ಬಂತು. ಇದೇನ್ ಹೀಗಾಗಿದ್ದೀರಾ? ಮುಖದಲ್ಲಿ ಅಚ್ಚರಿಯ ಕೆನೆ. ಆತ ನಗುತ್ತಾ ಉತ್ತರಿಸಿದರು. ಅದೊಂದು ಸ್ಟೇಜು, ಶೋಕಿ ವಯಸ್ಸು, ತಿಳುವಳಿಕೆ ಇಲ್ಲದ ಹುಡುಗ ಮನಸ್ಸು. ಮದುವೆ ಆದ್ಮೇಲೆ ನನ್ನ ಜೀವನದಲ್ಲಿ ಭಾರಿ ಚೇಂಜು. ನನ್ನ ಹೆಂಡತಿ ಮಠದ ಸ್ವಾಮಿಗಳ ಫ್ಯಾಮಿಲಿಯವಳು, ಭಾರಿ ಉಮ್ಮಡಿ, ಸಂಪ್ರದಾಯಸ್ಥೆ, ಕಟ್ಟುನಿಟ್ಟು ಆಚಾರ ವಿಚಾರ ಎಲ್ಲ. ಮೊದಲು ನಮ್ಮ ಮನೆಯಲ್ಲೂ ಇತ್ತು. ನಮ್ಮ ಮನೆಯವರು ಸಂಪ್ರದಾಯಸ್ಥರೆ. ನಾನು ಅದನ್ನ ಅಷ್ಟಾಗಿ ತಲೆಗೆ ಹಚ್ಕೊಂಡಿರ್ಲಿಲ್ಲ. ಆದರೆ ನನ್ನವಳು ನನ್ನ ಫುಲ್ ಚೇಂಜ್ ಮಾಡಿಬಿಟ್ಲು. ಏಕಾದಶಿ ಉಪವಾಸ, ಬೆಳಗ್ಗೆದ್ದು ಪೂಜೆ ಪುನಸ್ಕಾರ ಯಾವುದೂ ತಪ್ಪಿಸೋ ಹಾಗೆ ಇಲ್ಲ. ಇವಳು ನನ್ನ ಮಗಳು, ಇದು ಮೊಮ್ಮಗು. ಇವತ್ತು ಸಂಕಷ್ಟವಾದ್ದರಿಂದ ಉಪವಾಸ, ನಮ್ಮ ಕೈಲಾಗೋ ಸೇವೆ ಅಂತ ಹೀಗೆ ಚಂದ ಕಲೆಕ್ಷನ್ಗೆ. ಮುಂದೆ ಆತನ ಮಾತುಗಳನ್ನ ಕೇಳಿಸಿಕೊಳ್ಳಲಾಗ್ಲಿಲ್ಲ ಅವಳಿಗೆ. ನಿಷ್ಪಂದಳಾಗಿ ಬಂಡೆಯಂತೆ ಅಚಲಳಾಗಿ ಕುಳಿತು ಬಿಟ್ಟಳು. ಆ ತಂದೆ ಮಗಳು ಯಾವಾಗ ಜಾಗ ಖಾಲಿ ಮಾಡಿದ್ರು ಅವಳ ಅರಿವಿಗೆ ಬರಲಿಲ್ಲ. ಮರಗಟ್ಟಿ ಕುಳಿತಿದ್ದಳು. ಅಂದಿನ ಸ್ಮಾರ್ಟ್ ಗೈ ಹೇಮಂತನ್ನ ನೆನಪಿಸಿಕೊಂಡು ಅವಳ ಕಣ್ಗುಡ್ಡಗಳು ಸ್ನೇಹಿತವನ್ನೇ ಕಳೆದುಕೊಂಡಿದ್ದವು. ಮುಸ್ಸಂಜೆ ಹೊತ್ತಾದರೂ ಅವಳಿನ್ನೂ ಸುಧಾರಿಸಿಕೊಂಡಿರಲಿಲ್ಲ. ತನಗಾದ ಹಠಾಶಾಕಿನಿಂದ ಪೇರೆಸರು ಮಾಲೆ ಮಲೆಯಾಗಿ ಹೊರಗುಕ್ಕುತ್ತಿತ್ತು. ಏನಾಯ್ತೆ, ಈ ಕುತ್ಕೊಂಡಿದೀಯಾ ಗರಬಡಿದವಳಗೆ ಎಂದು ಹೊರಗಿನಿಂದ ಬಂದ ರಾಜೇಶ್ ಕೇಳಿದ್ರೆ ಅವಳು ಮೂಕಿ. ಈ ನಡುವೆ ತನುಶ್ರೀ ತುಂಬಾನೇ ಬದಲಾಗಿದ್ದಳು. ರಾಜೇಶನಿಗೆ ಆಶ್ಚರ್ಯ. ಅವಳು ಈ ವಾಸ್ತವ ಬದುಕಿಗೆ ಅಗಾಧವಾಗಿ ಹೊಂದಿಕೊಂಡ ಬಗ್ಗೆ ಇದಕ್ಕೆ ಇನ್ನೂ ಒಂದು ಘಟನೆ ಕಾರಣವಾಗಿತ್ತು. ಆ ಒಂದು ದಿನ ಅವಳು ಮಾರುಕಟ್ಟೆಯಲ್ಲಿ
ಆಕಸ್ಮಿಕವಾಗಿ 6 ಪ್ಯಾಕ್ ವಿಕ್ರಮ್ನನ್ನ ಭೇಟಿಯಾಗಿದ್ದಳು. ಆದರೆ ಅವನು ಅವಳನ್ನು ನೋಡದಾಗೆ ಸರಸರನೆ ಮುಂದೆ ಸಾಗಿದ್ದ. ಅನೇಕ ವರ್ಷಗಳ ನಂತರ ಅವನ ಮುಖ ದರ್ಶನವಾದಾಗ ಅವಳು ನಿಜಕ್ಕೂ ಅವನನ್ನ ಮಾತಾಡಿಸಲು ಕುತೂಹಲಿಯಾಗಿದ್ದಳು. ವಿಕ್ರಮ್, ನಾನ್ ರೀತನು, ನಿಮ್ಮ ಓಲ್ಡ್ ಫ್ರೆಂಡ್ ತನು ಎಂದವನನ್ನ ತಡೆದು ನಿಲ್ಲಿಸಲು ಪ್ರಯತ್ನಿಸಿದ್ದಳು. ಅವನ ಮುಖದಲ್ಲಿ ಒಮ್ಮೆಲೆ ಕಿಕ್ಕಿರಿದ ಗಾಬರಿ. ಅವನ ಮಗ್ಗುಲಲ್ಲಿದ್ದ ಹೆಂಡತಿಯತ್ತ ಕಳ್ಳನೋಟ ಬೀರಿ ಭಯಭೀತನಾಗಿ ಕಕ್ಕಾಬಿಕ್ಕಿಯಾಗಿ ನಿಂತುಕೊಂಡ. ಸೌಜನ್ಯಕ್ಕೂ ಅವನು ಒಂದರಗಳಿಗೆ ನಿಂತು ಮಾತಾಡಿಸುವುದಿರಲಿ, ಹಲೋ ಎನ್ನಲೂ ಇಲ್ಲ. ತಪ್ಪಿದಸ್ತನಂತೆ ತಲೆ ತಗ್ಗಿಸಿ ನಿಂತಿದ್ದ. ಅವನ ಹೆಂಡತಿಯತ್ತ ತಿರುಗಿ ನೋಡಿದ್ರೆ ದಡೂತಿ ಹೆಂಗಸು. ಘಟವಾಣಿ ಏನೋ ತಲೆಗೊದಲು ಹಣ್ಣಾಗಿದ್ದರೂ ಅವನ ಅಂಜುಬುರುಕುತನ ಹಳುಕು ಸ್ವಭಾವ ಕಂಡು ಅವನ ಅಸಹಾಯಕ ಪರಿಸ್ಥಿತಿ ನೆನೆದು ಕರುಣೆ ಉಕ್ಕಿತು. ನೋ, ನಿಮಗೆ ತೊಂದರೆ ಕೊಡಲ್ಲ ವಿಕಿ, ಐ ಪಿಟಿ ಯು ಎಂದು ಸ್ವಗತದಲ್ಲಿ ಹೇಳಿಕೊಂಡು ಮುಂದುವರೆದಳು ತನು. ಅವನ ಪೆಚ್ಚಾದ ಮುಖಭಾವ ಕಂಡು ಮನದಲ್ಲೇ ಮರುಗಿದರೂ, ಓ ನೀನೇನಾ ಆ ರಣದಿರ ಎಂದು ಬೆಚ್ಚಿ ಬಿದ್ದಿದ್ದಳು. ದಾರಿದ್ದಕ್ಕೂ ಅದೇ ವಿಚಾರ ಅವಳ ಮನಸ್ಸನ್ನ ಕೊರೆಯಿತು. ಯೋಚಿಸುತ್ತಾ ಹೋದಂತೆ ಅವಳೊಳಗಿನ ಕಲರವಗಳೆಲ್ಲ ಸ್ತಬ್ಧವಾಗಿ ಮನಸ್ಸು ಈಗ ಪ್ರಶಾಂತವಾದ ನೆಲೆಯಲ್ಲಿ ತೇಲುತ್ತಿತ್ತು. ಮುಚ್ಚಿದ ಅವಳ ಕಣ್ಣೆವೆಯೊಳಗೆ ಇದುವರೆಗೆ ಅಡಗಿ ಕುಳಿತು ವ್ಯರ್ಥ ಕಾಡುತ್ತಿದ್ದ ಹಳೆಯ ಕನಸಿನ ಹುಡುಗರೆಲ್ಲ ಅವಳು ಗೇಟ್ ಪಾಸ್ ನೀಡಿ ಟಾಟಾ ಬಾಯ್ ಬಾಯ್ ಎಂದು ಕೈ ಬೀಸಿ ವಿದಾಯ ಹೇಳಿದ್ದಳು. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.